ಅಕ್ಷರಶಃ ಸಿಡಿದೆದ್ದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಮುಖ್ಯಮಂತ್ರಿ ಮಾತಾಡಿಸೇ ಇಲ್ವಂತೆ. ಉಗ್ರ ಹೋರಾಟ, ನಾಳೆಯಿಂದ ಉಗ್ರ ಹೋರಾಟ ಅಂಗನವಾಡಿ ಕಾರ್ಯಕರ್ತೆಯರು. ಸಿಎಂ ಮನೆಗೆ ತೆರಳಿದ ಕಾರ್ಯಕರ್ತೆಯರಿಗೆ ಬೇಸರ. ಸೌಜನ್ಯಕ್ಕೂ ಬೇಡಿಕೆ ಈಡೇರಿಸ್ತೇವೆ ಅಂತ ಹೇಳಲಿಲ್ಲ ಸಿಎಂಗೆ ಮನವಿ ಸಲ್ಲಿಸಿದ ಕಾರ್ಯಕರ್ತೆಯರು 1 ನಿಮಿಷ ಕೂಡ ಮಾತಾಡಲಿಲ್ವಂತೆ. ಮನವಿ ಪಡೆದರೂ ಬೇಡಿಕೆ ಈಡೇರಿಸ್ತೀನಿ ಅಂತ ಹೇಳಲಿಲ್ವಂತೆ. ಆದ್ದರಿಂದ ಉಗ್ರ ಹೋರಾಟ ನಡೆಸಲು ನಿರ್ಧಾರ ಕೈಗೊಂಡಿದ್ದಾರೆ. ಅಹೋರಾತ್ರಿ ಧರಣಿ ಮುಂದುವರಿಸಲು ತೀರ್ಮಾನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಇವರಿಗೆ ಸಂಪೂರ್ಣವಾದಂತಹ ಸಪೋರ್ಟ್ ಮಾಡುತ್ತೆ, ಸಂಪೂರ್ಣ ಸಪೋರ್ಟ್ ಮಾಡುತ್ತೆ. ನೋಡಿ, ಇವರು ಪಾಪ ಹೋದರು, ನೋಡಿದ್ರು. ಆದರೆ ಇದೇ ಸಿದ್ದರಾಮಯ್ಯ ತಮ್ಮ ಮ್ಯಾನಿಫೆಸ್ಟೋದಲ್ಲಿ 15,000 ಕೊಡ್ತೀನಿ ಅಂತ ಹೇಳಿದ್ದಾರೆ ರೀ. ನಾವು 159 ಯೋಜನೆ ಮಾಡಿದ್ದೇವೆ ಅಂತ ಕಳೆದ ಬಾರಿ ಹೇಳ್ತಾ ಇದ್ರಲ್ಲ. ಇವ್ರದ್ದು ಯಾಕೆ ಮಾಡಲ್ಲ? ಮಕ್ಕಳದು, ತಾಯಂದಿರದು. ನಕ್ಸಲೈಟ್ಗಳು ಮಾಡಿಬಿಟ್ರಿ ಮರುದಿವ್ಸನೇ. ನಕ್ಸಲೈಟ್ದಾಗೋಗ್ಬಿಡ್ತು ಮರುದಿವ್ಸನೇ. ಅಲ್ಲಿ ಕೇರಳ ಕೊಡಬಾರ್ದು ಅಂತಲ್ಲ, ಕೇರಳ ವಯನಾಡಿಗೆ 100 ಮನೆ ಅವರು ನಾವು 100 ಮನೆ ಕಟ್ಟಿ ಕಳಿಸ್ತೇವೆ ಅನ್ನೋದನ್ನು ಇವ್ರು ಕಳಿಸಿದ್ರಲ್ವಾ. ಅವರು ಕೂತ್ಕೊಂಡ್ಬಿಟ್ರು, ಕೆಳಗೆ ಹಾಕ್ಬಿಟ್ರು. ಇವರು ಮತ್ತೆ 100 ಮನೆ ಕಟ್ಟಿಸ್ಕೊಡ್ತೀವಿ ಹೇಳಿ ಅಲ್ಲಿ ಕಮ್ಯುನಿಸ್ಟ್ ಬೇಡ ನಿಮ್ಮದು ಅಂತ. ಇದೆಲ್ಲ ಮಾಡಲಿಕ್ಕೆ ಆಗತ್ತೆ ನಿಮಗೆ? ಈ ತಾಯಂದ್ರದ್ದು ನೀವು ಹೇಳಿದ್ದನ್ನು ಮಾಡಿ. ಅಟ್ಲೀಸ್ಟು 25,000 ಕೇಳ್ತಾ ಇದ್ರೆ ಅದು ಏನು ಡಿಸಿಷನ್ ನಿಮ್ಮದು. ಆದರೆ ನೀವು ಮ್ಯಾನಿಫೆಸ್ಟೋದಲ್ಲಿ 15,000 ಕೊಡ್ತೀನಿ ಅಂತ ಹೇಳಿದ್ದೀರಿ. ಸ್ವಲ್ಪ ಹೋರಾಟದ ವಿಷಲ್ ಕೂಡ ಹಾಕಿ ಇವತ್ತಿಂದು. ಎಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಆ ಸುದ್ದಿಯನ್ನು ಮಾಡುತ್ತೆ. ನಾಳೆ ಕೂಡ ಬರ್ತೀವಿ ನಿಮ್ಮ ಬಳಿಗೆ. ಒಳ್ಳೆ ವಿಷಲ್ ಹಾಕಿ. ಕ್ರೌಡ್ ವಿಷಲ್ ಹಾಕಿ. ಔಷಧಿ ತರಲಿಕ್ಕೆ ದುಡ್ಡಿಲ್ಲ, ಸಹಾಯಕರಿಗಿರ್ಬೋದು 9 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಮಾಡ್ತಾರೆ ಅಂಗನವಾಡಿಯಲ್ಲಿ. ಇವರಿಗೆ ಸಿಗೋ ದುಡ್ಡೆಷ್ಟು ಗೊತ್ತಾ? ಕೇವಲ 11,000 ರೂಪಾಯಿ. 11,000 ರೂಪಾಯಿಗೆ ದುಡಿತಾರೆ. ನಿಮ್ಮ ಮಕ್ಕಳನ್ನು ನೀವು ಅಂಗನವಾಡಿ ಕಳಿಸಿದ್ರೆ ಅವರಿಗೆ ಆಟ, ಪಾಠ, ಊಟ, ಇವನ್ ತೊಳೆಯೋದು ಕೂಡ ಅವರೇ. ಹೌದು, ನೀವು ಅನ್ನ ಎಲ್ಲ ಅವರೇ ಮಾಡಬೇಕು. ಅಲ್ಲಿ 1, 2 ಯಾವುದಕ್ಕೆ ಹೋದರೂ ಕೂಡ ಸಿಂಬಳ ಎಲ್ಲ. 2ನೇ ತಾಯಂದಿರು. ನಾನು ಅದಕ್ಕೆ ಹೇಳಿದೆ, ಕೃಷ್ಣನನ್ನು ಹಡೆದ ತಾಯಿ ದೇವಕಿ, ಸಾಕಿದ ತಾಯಿ ಯಶೋದೆ. ಇವರಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಅಂತಲ್ಲ, ಯಶೋಧ ತಾಯಂದಿರು ಅಂತ ಕರಿಬೇಕು. ಆಶಾ ಕಾರ್ಯಕರ್ತೆಯರು ಅಂತ ಕರೆದಾಗೆ ಯಶೋಧೆಯರು ಅಂತ ಕರಿಬೇಕು. ಇಡೀ ನಿಮ್ಮ ಬಹುತೇಕ ಟೈಮ್ 9 ರಿಂದ 5 ಗಂಟೆ ಟೈಮನ್ನು ಮಕ್ಕಳನ್ನು ನೋಡ್ಕೊಳ್ಳೋದು ಇವರೇ. ಈ ಗೃಹಲಕ್ಷ್ಮಿ ಯೋಜನೆಯನ್ನು ನೋಡ್ಕೊಳ್ಳೋದು ಇವರೇ. ಸಹಾಯಕಿಯರಿಗೆ 6,000 ಅಂತೆ. ಪಾಪ ಸ್ವಿಗ್ಗಿ ಮಾಡೋರು ಪಾಪ ಕಷ್ಟಪಟ್ಟರೆ 1,000 ಸಿಗುತ್ತೆ ತಿಂಗಳಿಗೆ. ಇವ್ರಿಗೇನು ಕಷ್ಟ ಅಲ್ಲ ಸ್ವಿಗ್ಗಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ. ನಾನು ಅದೇ ಹೇಳ್ತಾ ಇದ್ದೆ ನೆನ್ನೆ ಮೊನ್ನೆಯಿಂದ. ನಮ್ಮ ಮಂಗಳೂರು ಭಾಗದಲ್ಲಿ ಮತ್ತು ನನ್ನ ಊರಿನ ಭಾಗದಲ್ಲಿ 1,500 ರೂಪಾಯಿ ಕೂಲಿ ಕೊಡ್ತಾರೆ ರೀ, ಗಂಡಾಳು ಹೆಣ್ಣಾಳು ಇಬ್ಬರಿಗೂ. 1,500 ರೂಪಾಯಿ ಕೂಲಿ, 2 ಟೀ 1 ಊಟ. ತಾಯಂದ್ರ ಡೋಂಟ್ ವರಿ, ನಾವು ಇರ್ತೀವಿ. ನಾಳೆ ಬರ್ತಾರೆ, ಸ್ಮಿತಾ ರಂಗನಾಥ್ ಬರ್ತಾರೆ. ಲಾಸ್ಟ್ ಟೈಮ್ ಆಶಾ ಕಾರ್ಯಕರ್ತರದ್ದೇನು ಮಾಡಿದ್ರು, ನಿಮ್ಮ ಅಹವಾಲು ಸ್ವೀಕರಿಸ್ತೀವಿ, ನಾವು ನಿಮ್ಮ ಜೊತೆ ಇರ್ತೀವಿ. ಆಮೇಲೆ ಸಿದ್ದರಾಮಯ್ಯನವರು ಒಂದೆರಡು ಆಗಿದ್ರೆ ಇವರೆಲ್ಲ ಗನೆತ್ಕೋಬೇಕಾ? ಸಿದ್ದರಾಮಯ್ಯನವರೇ ಏನೋ ಚಿಕ್ಕಮಗಳೂರಿಂದ ಕರ್ಕೊಂಬಂದು ಪ್ರೋಟೋಕಾಲಲ್ಲಿ ಕರ್ಕೊಂಬಂದು ನೀವು ನಕ್ಸಲೈಟ್ಗಳನ್ನೆಲ್ಲ ಎಷ್ಟು ಪ್ರೀತಿಯಿಂದ. ಇವ್ರಿಗೆ ಯಾಕಿಲ್ಲ? ಅಟ್ಲೀಸ್ಟ್ ಒಂದು ಪ್ರೀತಿಯಿಂದ ಒಂದು ಅರ್ಧ ಗಂಟೆ ಕೂತು ಮಾತಾಡಿ ಒಂದು ಟೀ ಕೊಡ್ಬೋದಿತ್ತಲ್ಲ ನಿಮಗೆ. ತಾಯಂದ್ರ ಪರವಾಗಿ ಪ್ರತಿಯೊಬ್ಬರು ನಾವಂತೂ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಇರುತ್ತೆ, ನಾವಿದ್ದೀವಿ, ನಾನಿದ್ದೀನಿ ನಿಮ್ಮ ಜೊತೆ. ನಾಳೆ ವಾಪಸ್ ಬರ್ತೀವಿ, ನಿಮ್ಮ ಬಗ್ಗೆ ಕಾರ್ಯಕ್ರಮ ಮಾಡ್ತೀವಿ. ತಾಯಂದ್ರ ಬೈಟಿದೆ, ಕೇಳಿಸ್ಕೊಳ್ಳಿ, ಮಾತಾಡಿದ್ದಾರೆ ಅವರೆಲ್ಲ. CM ಭೇಟಿ ನಮಗೆ ಅಸಮಾಧಾನಕರ ಅಂತ ಅನಿಸ್ತೈತೆ ಸರ್. ಯಾಕೆ ಅಂತಂದರೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಅಂದರೆ ಸ್ಟ್ರೈಕ್ ವಾಪಸ್ ತಗೊಳ್ಳಿ. ನಾನು ನೋಡ್ತೀನಿ, ಕೃಷ್ಣ ಬೈರೇಗೌಡವ್ರು ಕಳಿಸಿದ್ವಲ್ಲ, ಮನವಿ ತೊಗೊಂಡ್ರಲ್ಲ, ನನ್ನ ನೆನಪಲ್ಲಿದೆ ಅಷ್ಟೇ.
ಈ ರಿಯಾಕ್ಷನ್ಗೆ ನಾವು 2 ಗಂಟೆವರೆಗೂ ಕಾಯ್ಕೊಂಡು 2-3 ದಿನ ಈ ಚಳಿನಲ್ಲಿ ನಾವು ಕೆಲಸ ಮಾಡಬೇಕಿತ್ತ, ಬಂದು ಸ್ಟ್ರೈಕ್ ಮಾಡಬೇಕಿತ್ತ. ಈ ಒಂದು ಭೇಟಿ ನಮಗೆ ಅಸಮಾಧಾನಕರ ಆಗಿದೆ. ಹಾಗಾಗಿ ನಾವು ಈ ಒಂದು ಡಿಸಿಷನಿಗೆ ಒಪ್ಕೋತಾ ಇಲ್ಲ. ನಾವು ಸ್ಟ್ರೈಕನ್ನು ಅಹೋರಾತ್ರಿ ಮುಂದುವರಿಸ್ತಾ ಇದ್ದೀವಿ ಸರ್. ನೀವು ಸ್ಟ್ರೈಕ್ ತಗೊಂಡು ವಾಪಸ್ ಮನೆಗೆ ಹೋಗ್ರಿ ಅಂತಂದರೆ ಅಷ್ಟು 1000 ಜನ ಅಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ. ಸ್ವಲ್ಪ ಸೌಜನ್ಯ ಬೇಡವಾ ಸರ್? ಸೌಜನ್ಯನಾರು ಬೇಡವಾ? ಸೌಜನ್ಯಕ್ಕೋಸ್ಕರನಾರು ಬಂದಿದ್ದೀರಲ್ಮ, ಏನಾಗಬೇಕು ನಾನು ನೋಡ್ತೀನಿ, ಹೋಗಿ ಪರವಾಗಿಲ್ಲ, ವಾಪಸ್ ತಗೊಳ್ಳಿ, ಮನೆಗೆ ಹೋಗ್ಬೇಡಿ ಅಂತ ಅಂದರೆ 2 ನಿಮಿಷ 2 ಸೆಕೆಂಡು ಇಲ್ಲ. ನಾವು ಇದನ್ನು ಖಂಡಿಸ್ತೀವಿ ಸರ್. CM ಭೇಟಿ ನಮಗೆ ಅಸಮಾಧಾನಕರ ಅಂತ ಅನಿಸ್ತೈತೆ ಸರ್. ಯಾಕೆ ಅಂತಂದರೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಅಂದರೆ ಸ್ಟ್ರೈಕ್ ವಾಪಸ್ ತಗೊಳ್ಳಿ, ನಾನು ನೋಡ್ತೀನಿ. ಕೃಷ್ಣ ಬೈರೇಗೌಡ ಯಾಕೆ ಸಿದ್ದರಾಮಯ್ಯನವರೇ ಅಹಿಂದ ನಾಯಕ, ಇವರು ಅಹಿಂದನೇ, ಇವ್ರು ನಿಮ್ಗೆ ಓಟ್ ಹಾಕಿದವ್ರೆ. ಯಾಕೆ ಇವ್ರು ಬೇಡವಾ? ಓಟ್ ಬೇಕಿತ್ತಾ? ಅಟ್ಲೀಸ್ಟ್ ಅವ್ರು ಏನು ಹೇಳ್ತಿದ್ದಾರೆ, ಒಂದು ಪ್ರೀತಿಯಿಂದ ಮಾತಾಡಿಸ್ಬೋದಿತ್ತಾರೆ. ಒಂದು ಟೀ ಕೊಟ್ಟು ಏನೋ ಕೊಡ್ತಿರಲ್ಲ, ಕ್ಯಾಶ್ ನೋಟು, ಬಿಸ್ಕೆಟು. ಬಿಲ್ ಬಂದಿತ್ತು ಅವತ್ತು? ಎಲ್ಲರೂ ಬಂದಿಲ್ವಲ್ಲ? ಏನಮ್ಮ ಏನಾಗಬೇಕು ಮಾಡ್ತಾ ಇದ್ದೀನಿ, ಅದರ ಬಗ್ಗೆ ಹಾಗಿದ್ರೆ ಅವರು ನಕ್ಸಲೈಟ್ಗಳ ಥರ ಡಿಮ್ ಅಂದರೆ ಪೊಲೀಸರನ್ನ ಕೊಂದರೆ 23 ಜನರನ್ನ ಕೊಂದರೆ ಕರ್ಕೊಂಬಂದು ಶಾಲೆ ಹಾಕ್ಬಿಡ್ತೀರಾ? ಯಾವುದೋ ಜಾತಿಯನ್ನು ಬಂದ ತಕ್ಷಣ ಜಾತಿ ಭಯಕ್ಕೆ ಮಾಡಿಬಿಡ್ತೀರಿ? ಯಾಕೆ ಬಡವರಿಗೆ ಏನು ಶಕ್ತಿನೇ ಇಲ್ವಾಗಿದ್ರೆ? ವಾಲ್ಮೀಕಿ ನಿಗಮದ 80 ಕೋಟಿ ತಗೊಂಡೋಗ್ಬಿಟ್ರು. 300 ಎಕರೆ ಜಾಗದಲ್ಲಿ ಮುಡಾದು ನಿಮ್ಮದು ಸೇರಿದಂತೆ ಇರಲಿ, ಅದು ಬೇರೆ ವಿಚಾರ. ಒಂದು ತಾಯಂದ್ರನ್ನ ಒಂದು ಕರೆಕ್ಟಾಗಿ 11,000ಕ್ಕೆ ದುಡಿತಾರೇನ್ರಿ ಸರ್? ನೀವೇ ಹೆಂಗಂದ್ರಿ ನನಗೆ 60 ಕೋಟಿ ಸಿಗುತ್ತೆ ಸೈಟಲ್ಲಿ, ಅವ್ರಿಗೆ 11,000 ಸಾಕಾ? ಬಡವರಾಗೇ ಇರಬೇಕು. ಇದ್ರ ಬಗ್ಗೆ ಆಮೇಲೆ ನೀವು ಮ್ಯಾನಿಫೆಸ್ಟೋದಲ್ಲಿ ಯಾಕೆ ಹಾಕಿದ್ರಿ 15,000 ಅಂತೇಳಿ? ಹೇಳಿದಿರ್ತಾನೆ, ಮ್ಯಾನಿಫೆಸ್ಟೋ ತೋರಿಸಲ್ಲ ನಿಮಗೆ? ಪ್ರಿಯಾಂಕಾ ವಾದ್ರಾ ಹೇಳಿದ್ರು 3 ಲಕ್ಷ ಇನ್ಶೂರೆನ್ಸ್ ಕೊಡ್ತೀವಿ. ಎಲ್ಲಿ? ಯಾಕೆ ಸುಳ್ಳು ಹೇಳ್ತೀರಿ? ಮಾತಾಡಿಸಿ ಸರ್ ಸರಿಯಾಗಿ. ನೀವು ಹೋರಾಟ ಮಾಡಿ, ನಿಮ್ಮ ಜೊತೆ ನಾವಿರ್ತೀವಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಜಯವಾಗಲಿ. ರಿಪಬ್ಲಿಕನ್ ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ನಿರಂತರವಾಗಿರುತ್ತೆ. ನಿಮ್ಮ ಹೋರಾಟ ಮಾಡೋ ತನಕ ನಾವಿರ್ತೀವಿ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೀವಿ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.